ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು. ಏನಪ್ಪ ಇವತ್ತು ಇಷ್ಟೊಂದು ಮೀನು ಹಾಕ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಮೀನು ತೊಗೊಂಡಿದ್ವಿ. ಏಕೆಂದರೆ ಇವತ್ತು ನಮ್ಮ ಮನೇಲಿ ಚಕ್ಕೆ ಒಡೆಯೋ ಮಿಷಿನ್ ಬಂದಿದೆ. ನಮ್ಮ ಮನೇಲಿ ಸೌದೆ ಚಕ್ಕೆ ಮಾಡ್ಕೋಬೇಕು ಮಳೆಗಾಲಕ್ಕೆ, ಹಾಗೆ ಅಡಿಕೆನ ಬೇಯಿಸೋದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೋಸ್ಕರ ಮಿಷಿನ್ ಬಂದಿದೆ. 2 ಜನ ಇದ್ದಾರೆ, ಅವ್ರಿಗೂ ಕೂಡ ಊಟ ಕೊಡಬೇಕು. ಹಾಗಾಗಿ ಮೀನನ್ನ ರೆಡಿ ಮಾಡ್ತಾ ಇದ್ದೀನಿ. ಅವರಿಗೆ ಊಟ ಕೂಡ ಮಾಡಬೇಕು. ಇದು ಚಿಕ್ಕದು ಬೂತಾಯಿ ಮೀನು. ಕ್ಲೀನ್ ಮಾಡೋಕ್ಕೆ ತುಂಬ ಹೊತ್ತು ಹಿಡಿತು. 1 kgಗೆ 130 ರೂಪಾಯಿ. ಇವರು 2 kg ತಂದಿದ್ದಾರೆ. ಸ್ವಲ್ಪ ಮೀನು ಸಾಂಬಾರು ಮಾಡು, ಸ್ವಲ್ಪ ಮೀನು ಮಡಕೆಯಲ್ಲಿ ಹಾಕಿ ಬಚ್ಚಿಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಇದನ್ನು ಕ್ಲೀನ್ ಮಾಡೋದಕ್ಕೆ ನನಗೆ ತುಂಬ ಹೊತ್ತಾಗುತ್ತೆ. ಇದನ್ನು ಕ್ಲೀನ್ ಮಾಡಿದ್ಮೇಲಂತೂ ರೆಡಿಯಾಗಿ ಸಾಂಬಾರಾಗೆಲ್ಲ ಆದಮೇಲೆ ಸ್ನಾನ ಮಾಡಲೇಬೇಕು, ಇಲ್ಲ ಅಂದರೆ ಬಟ್ಟೆ ಎಲ್ಲ ಸ್ಮೆಲ್ಲು. ನಾನಂತೂ ಇದನ್ನು ರೆಡಿ ಮಾಡಬೇಕಾದ್ರೆ ಸುಮಾರು ಹೊತ್ತು ಗೋಳಾಡಿದೆ. ಆಮೇಲೆ ಸಾಂಬಾರಿಗೆ ಖಾರ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು. ಹಾಗೆ ಮಿಷನಲ್ಲಿ ಹೇಗೆ ಚಕ್ಕೆ ಹೊಡಿತಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ತುಂಬ ಚೆನ್ನಾಗಿ ಹೊಡಿತಾರೆ ಈ ರೀತಿ ಮಿಷನ್ನು. ಇದರಲ್ಲಿ ಚಕ್ಕೆ ಹೊಡಿತಾ ಇದ್ದಾರೆ ನೋಡಿ. ನಂದು ಆಲ್ರೆಡಿ ಮೀನೆಲ್ಲ ರೆಡಿ ಮಾಡಿ ಸಾಂಬಾರು ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಹೇಗೆ ರೆಡಿ ಮಾಡ್ತಾರೆ, ಹೇಗೆ ಹೊಡಿತಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು. ಹಾಗೆ ಆ ಕಡೆ ಸೈಡು ತೋಟದಲ್ಲಿ ಒಂದು ಸ್ವಲ್ಪ ಚಕ್ಕೆ ಇತ್ತು. ಅದನ್ನೆಲ್ಲ ನಾನು ಇವರು ಸೇರಿಬಿಟ್ಟು ಎಲ್ಲ ತಂದು ಹಾಕ್ಕೊಟ್ವಿ. ಎಲ್ಲ ಒಂದೇ ಕಡೆ ಹಾಕ್ಕೊಟ್ರೆ ಬೇಗ ಬೇಗ ಒಡೆದು ಕೊಡ್ತಾರೆ. ಅಲ್ಲಲ್ಲಿ ಇಟ್ಟರೆ ಅವರು ಒಡೆದು ಕೊಡೋಲ್ಲ. ಅದಕ್ಕೋಸ್ಕರ ಒಂದು 2 ರಾಶಿ ಚಕ್ಕೆನ ಒಡಿಸಿದ್ದೀವಿ. ಒಂದು 2 ಗಂಟೆ 2.5 ಗಂಟೆ ಟೈಮ್ ಏನೋ ಆಯಿತು, 2.25 ಏನೋ ಆಯಿತು. 1 ಗಂಟೆಗೆ 1,000 ರೂಪಾಯಿ ಚಕ್ಕೆ ಹೊಡಿಯೋದಕ್ಕೆ. ಹಾಗೆ ನಿಮ್ಮ ಕಡೆ ಎಲ್ಲ ಚಕ್ಕೆ ಒಡಿಸೋದಾದರೆ ಎಷ್ಟು ತೊಗೊಳ್ತಾರೆ 1 ಗಂಟೆಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಲ್ಲಿ 1,000 ರೂಪಾಯಿ ತೊಗೊಳ್ತಾರೆ. ಆದರೆ ಜನನ ಕರೆದು ಚಕ್ಕೆ ಒಡಿಸಿದ್ರೆ ಇಷ್ಟು ಬೇಗ ಆಗಲ್ಲ. ಅವರಿಗೆ ಏನಿಲ್ಲ ಅಂದರೂ ಒಂದು 5-6 ದಿನ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಮಿಷನ್ನವ್ರನ್ನೇ ಬರೋಕ್ಕೆ ಹೇಳಿದ್ವಿ, ತುಂಬ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಅವರು 2 ಗಂಟೆ ಟೈಮಲ್ಲಿ ನಮಗೆ ಮುಗಿಸ್ಕೊಟ್ರು. ಅವರಿಗೆ ನಾವು ಊಟ ಕೊಟ್ವಿ. ಇವಾಗ ಎಷ್ಟು ಮುಂದುವರೆದಿದೆ ಅಂದರೆ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಥರದ ಮಿಷನರಿಗಳು ಬಂದಿರೋದ್ರಿಂದ ಜನಗಳಿಗೆ ಕೆಲಸ ಸ್ವಲ್ಪ ಕಮ್ಮಿ. ಈ ಚಕ್ಕೆ ಹೊಡೆಯೋದು, ಹಳ ಹೊಡೆಯೋ ಮಿಷಿನು, ಮರ ಕುಯ್ಯೋ ಮಿಷಿನು, ಈ ರೀತಿ ತುಂಬಗಳು ಬಂದುಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಜನ ಸಿಗಲಿಲ್ಲ ಅಂದರೂ ಮಲೆನಾಡಲ್ಲಿ ಜನ ಸಿಗೋದು ಕಷ್ಟ ಕೆಲಸ ಮಾಡೋದಕ್ಕೆ. ಈ ಥರ ಮಿಷನ್ಗಳೆಲ್ಲ ಬಂದರೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಮನೆಯವರೇ ಕಷ್ಟಪಡಬೇಕು. ಮನೆಯವರಿಗಂತೂ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಈ ಥರ ಮಿಷನ್ಗಳು ಬಂದರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಅಲ್ಲೇ ಮಿಷನ್ ಹತ್ರ ನಾನು ಹೋದಾಗ ಅವರು, ಅಕ್ಕ ನಿಮ್ಮದು ಅಡುಗೆ ಎಲ್ಲ ಆಯಿತಾ ಅಂತ ನನ್ನ ಸ್ವಲ್ಪ ಹೊತ್ತು ಮಾತಾಡಿಸಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ನೋಡಿ ಇದು ಎಷ್ಟು ದೊಡ್ಡದು. ಇದನ್ನು ನಾವು ಇಲ್ಲಿ ಮನೆಯಲ್ಲಿ ಹೊಡಿಬೇಕು ಅಂದರೆ ತುಂಬ ಕಷ್ಟ ಬರಬೇಕು. ಅಲ್ಲಿ ಅದು ಒಂದು ರಾಶಿ ಹೊಡೆದು ರೆಡಿಯಾಗಿತ್ತು. ಇದು ಇನ್ನೊಂದು ರಾಶಿ ನೋಡಿ. ಇದು ಎಷ್ಟು ದೊಡ್ಡದಿದೆ. ಇದನ್ನು ಜನಿನ ಕೈಲಿ ಓಡಿಸ್ತೀನಿ ಅಂದರೆ ತುಂಬ ಕಷ್ಟ, ತುಂಬ ಹೊತ್ತು ಬೇಕಾಗುತ್ತೆ. ಎಷ್ಟು ಈಸಿಯಾಗಿ ಕಟ್ ಮಾಡುತ್ತೆ ಅಲ್ವಾ, ಎಷ್ಟು ದೊಡ್ಡದು. ಆಲ್ರೆಡಿ ನಾವು ನಮ್ಮ ತೋಟದಲ್ಲಿರುವಂತಹ ಒಣಗಿದಂತಹ ಮರಗಳನ್ನೇ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯಾವತ್ತಾದರೂ ಹೀಗೆ ಮಿಷನ್ ಬಂದಾಗ ಓಡಿಸೋಣ ಅಂತ ಹೇಳಿಬಿಟ್ಟು. ಅಲ್ಲೇ ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದಾರೆ. ಯಾರಿಗಾದರೂ ಬೇಕಾದರೆ ಆ ನಂಬರ್ನ ನೋಟ್ ಮಾಡಿಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವರು ಬಂದು ನಿಮಗೆ ಮನೆಗೆ ಚಕ್ಕೆನ ಹೊಡೆದು ಕೊಡ್ತಾರೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ ಆಗೋದನ್ನಂತೂ ಖಂಡಿತ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸ್ವಲ್ಪ ಮಳೆ ಬಂದಿತ್ತು ನಿನ್ನೆ, ಹಾಗಾಗಿ ಚಕ್ಕೆ ಎಲ್ಲ ಸ್ವಲ್ಪ ಥಂಡಿಯಾಗಿದೆ. ಇನ್ನೂ ಅದನ್ನು ನಾವು ಕೂಡಿಟ್ಕೋಬೇಕು. ಮಳೆಗಾಲ ಹತ್ತಿರ ಬಂತು ಅಂದರೆ ನಮಗೆ ಕೆಲಸ ಜಾಸ್ತಿ. ಮಳೆಗಾಲಕ್ಕೆ ಏನೇನು ಬೇಕು ಎಲ್ಲ ಒಳಗಡೆ ತಂದು ರೆಡಿ ಮಾಡಿ ಇಟ್ಕೋಬೇಕು. ಅದೇ ರೀತಿಯಾಗಿ ಎಲ್ಲ ಜೋಡಿಸ್ಕೋಬೇಕು, ಹಾಳೆ ಕಟ್ಟಬೇಕು, ತುಂಬ ಕೆಲಸ ಇರುತ್ತೆ ನೋಡಿ. ನೆಲ ಅಲ್ಲೆಲ್ಲ ಥಂಡಿ ಇದೆ, ತುಂಬ ಮಳೆ ಬಂದಿತ್ತು ನಮಗೆ ನಿನ್ನೆ. ಅವರು ತಿರ್ಗಾ ದಿನವೇ ಚಕ್ಕೆ ಹೊಡಿಯೋಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಮತ್ತು ಬೇಡ ಅಂತ ಹೇಳಿದ್ರೆ ಅವರು ಮತ್ತೆ ನಮಗೆ ಸಿಗಲ್ಲ, 1 ವಾರ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬನ್ನಿ ಅಂತ ಹೇಳಿದ್ವಿ. ಎಲ್ಲಾದರೂ ಇವತ್ತು ಮಳೆ ಬಂದರೆ ನಾವು ಚಕ್ಕೆಗೆಲ್ಲ ಟಾರ್ಪಲ್ನ ಮುಚ್ಚಿ ಇಡಬೇಕು. ಥಂಡಿ ಆದರೆ ಮತ್ತೆ ಕೂಡೋದಕ್ಕೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ನಾವು ಚಕ್ಕೆನೆಲ್ಲ ಇನ್ನು ಕೂಡಬೇಕು. ಹಳೆ ಚಕ್ಕೆ ಹೋದ ವರ್ಷ ಮಾಡಿದ್ದೆಲ್ಲ ಸ್ವಲ್ಪ ಕೊಟ್ಟಿಗೆಯಲ್ಲಿ ಇದೆ, ಅದನ್ನೆಲ್ಲ ತೆಗೆದುಬಿಟ್ಟು ಈ ಚಕ್ಕೆನ ಕೂಡಬೇಕು. ಮತ್ತು ನಮಗೆ 1 ವರ್ಷಕ್ಕೆ ಬೇಕೇ ಬೇಕು. ಇದ್ರ ಜೊತೆಗೆ ಸ್ವಲ್ಪ ಕೋಲ್ ಸೌದೆ ಎಲ್ಲ ಮಾಡಿಟ್ಕೋಬೇಕು. ಮಳೆಗಾಲದಲ್ಲಿ ನಮಗೆ ಬೆಂಕಿ ಇದ್ರೇ ಚೆಂದ. ಎಷ್ಟೇ ಗ್ಯಾಸಲ್ಲೆಲ್ಲ ನಮಗೆ ಅಡುಗೆ ಮಾಡೋಕ್ಕಿಂತ ಒಲೆನೇ ಚೆಂದ, ಬೆಚ್ಚಗಿರುತ್ತೆ ಮನೆ ಅಂತ ಹೇಳಿಬಿಟ್ಟು
ಏಕೆಂದರೆ ಮಳೆ ಜಾಸ್ತಿ ಇರುತ್ತಲ್ವ ಹಾಗಾಗಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ನಾನು ಕೂಡ ಇವಾಗ ಇದನ್ನು ವಿಡಿಯೋ ಮುಗಿಸ್ಬಿಟ್ಟು ಅವ್ರಿಗೆಲ್ಲ ಊಟಕ್ಕೆ ರೆಡಿ ಮಾಡಬೇಕು. ಊಟ ಬಡಿಸ್ಕೊಳ್ತಾ ಜಸ್ಟ್ ನನಗೂ ಕೂಡ ಸ್ವಲ್ಪ ಕೆಲಸ ಇದೆ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಮಲೆನಾಡಲ್ಲಿ ಕೆಲಸ ಜಾಸ್ತಿನೇ. ಒಂದಲ್ಲ ಒಂದು ಕೆಲಸ, ಒಂದು ದಿನ ಬಿಟ್ಟರೆ ಇನ್ನೊಂದು ದಿನಕ್ಕೆ ಇನ್ನೊಂದು ಕೆಲಸ ರೆಡಿ ಆಗುತ್ತೆ. ಇವಾಗ ನೋಡಿ ಚಕ್ಕೆ ಹೊಡೆದು ಮುಗ್ದಾಗಿದೆ. ಇವಾಗ ನಾನು ಅವರಿಗೆ ಮೀನು ಸಾಂಬಾರು ರೆಡಿ ಮಾಡಿದ್ದೀನಿ. ಮೀನು ಬಚ್ಚಿದ್ದು ಮಾತ್ರ ಅವರಿಗೆ ಬಡಿಸ್ಲಿಲ್ಲ, ಸಾಂಬಾರು ಮಾತ್ರ ಬಡಿಸ್ದೆ. ಅವ್ರಿಗೆಲ್ಲ ಆಲ್ರೆಡಿ ಊಟ ಕೊಟ್ಟಿದ್ದೀನಿ. ಇವಾಗ ನನ್ನ ಮಕ್ಕಳು ಅಮ್ಮ ಊಟ ಕೊಡು ಅಂತ ಹೇಳ್ತಿದ್ದಾರೆ. ಅವರಿಗೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.